ನಮಸ್ಕಾರ ಫ್ರೆಂಡ್ಸ್, ಸ್ಕೇರಿ ಶಾಡೋದ ಮತ್ತೊಂದು ರೋಚಕ ಕತೆಗೆ ನಿಮಗೆ ಸ್ವಾಗತ. ಇವತ್ತು ನಾನು ಹೇಳೋಕೆ ಹೊರಟಿರುವಂಥ ಕತೆ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆಕಾಶ್ ಮತ್ತು ಅರಣ್ಯ ಸುಮಾರು 6 ವರ್ಷಗಳಿಂದ ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇರ್ತಾರೆ. ಆಕಾಶ್ ಮೈಸೂರಲ್ಲೇ ಸ್ವಂತ ಬಿಸ್ನೆಸ್ ಮಾಡ್ತಾಯಿದ್ರೆ, ಅನನ್ಯ ಬೆಂಗಳೂರಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆಕಾಶ್ ಮತ್ತು ಅನನ್ಯಗೆ ರೀಸೆಂಟಾಗಿ ಎಂಗೇಜ್ಮೆಂಟ್ ಕೂಡ ಆಗಿರುತ್ತೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಮದುವೆ ಕೂಡ ಫಿಕ್ಸ್ ಆಗಿರುತ್ತೆ. ಇಬ್ಬರು ಕೂಡ ಮದುವೆ ತಯಾರಿಯಲ್ಲಿ ತುಂಬ ಖುಷಿಯಾಗಿರ್ತಾರೆ. ತಮ್ಮ ಲವ್ ಲೈಫು ಮ್ಯಾರೇಜ್ ಆಗಿ ಕನ್ವರ್ಟ್ ಆಗ್ತಿದೆಯಲ್ಲ ಅನ್ನೋ ಖುಷಿಯಲ್ಲಿ ತುಂಬಾ ಖುಷಿಯಾಗಿ ಮದುವೆ ತಯಾರಿಗಳನ್ನ ಮಾಡ್ತಾ ಇರ್ತಾರೆ. ಅನನ್ಯ ಕೆಲಸ ಮಾಡ್ತಿದ್ದಂಥ ಬೆಂಗಳೂರಿನ ಕಂಪನಿಯಲ್ಲಿ ಒಬ್ಬ ಹುಡುಗ ಕೆಲಸ ಮಾಡ್ತಾ ಇರ್ತಾನೆ. ಅವನ ಹೆಸರು ಮನೋಜ್. ಅವನು ಕೂಡ 3 ವರ್ಷಗಳಿಂದ ಅನನ್ಯನ ಲವ್ ಮಾಡ್ತಾ ಇರ್ತಾನೆ. ಅದು ಒನ್ ಸೈಡೆಡ್ ಲವ್ ಆಗಿರುತ್ತೆ. ಸೊ ಅನನ್ಯಂಗೆ ಯಾವಾಗ ಎಂಗೇಜ್ಮೆಂಟ್ ಆಗುತ್ತೋ ಆವಾಗ ಅವನು ಡಿಸೈಡ್ ಮಾಡ್ತಾನೆ, ನಾನು ಅನನ್ಯನ ಮರಿಬೇಕು, ನನ್ನಿಂದ ಅವಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಡಿಸೈಡ್ ಮಾಡಿ ಅವನು ಆಫೀಸ್ ಕೆಲಸಕ್ಕೆ ಹೋಗೋದನ್ನೇ ಬಿಟ್ಬಿಡ್ತಾನೆ. ಜೊತೆಗೆ 15 ದಿನ ಬೇರೆ ಎಲ್ಲಾದರೂ ಹೊರಗಡೆ ಎಲ್ಲಾದರೂ ಟ್ರಿಪ್ಪಿಗೆ ಹೋದರೆ ನಾನು ಅನನ್ಯನ ಮರಿಬೋದು ಅಂತ ಅಂದ್ಕೊಂಡು ಅವನು ಬೇರೆ ಬೇರೆ ಕಡೆ ಟ್ರಿಪ್ಪಿಗೆ ಹೋಗೋ ಪ್ಲ್ಯಾನ್ ಮಾಡ್ತಾನೆ. ಬೇರೆ ಬೇರೆ ಕಡೆ ಟ್ರಿಪ್ಪಿಗೆ ಹೋಗ್ತಾನೆ. ಜೊತೆಗೆ ಬೇರೆ ಬೇರೆ ಹುಡುಗಿಯರನ್ನ ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ಅನನ್ಯನ ಮರೆಯೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ಬೇರೆ ಬೇರೆ ಹುಡುಗಿಯರ ಜೊತೆ ಅವ್ನು ಫ್ರೆಂಡ್ಶಿಪ್ ಮಾಡ್ಕೊಳ್ತಾನೆ. ಆದರೆ ಯಾವ ಹುಡುಗಿಯರ ಜೊತೆ ಅವ್ನು ಫ್ರೆಂಡ್ಶಿಪ್ ಮಾಡಿಕೊಂಡ್ರೂ ಕೂಡ ಅಲ್ಲೂ ಕೂಡ ಅವನು ಅನನ್ಯಳನ್ನೇ ಹುಡುಕ್ತಾ ಇರ್ತಾನೆ. ಅವಳ ಅಂದ, ಅವಳ ನಗು, ಅವಳ ಮಾತು ಪ್ರತಿಯೊಂದು ಕೂಡ ಅವನಿಗೆ ಅಲ್ಲಿ ನೆನಪಾಗ್ತಾ ಇರುತ್ತೆ. ಹೀಗಿದ್ದಾಗ ಅವರೆಲ್ಲರ ಆಫೀಸ್ ಕೊಲೀಗ್ ಸೇರಿ ಒಂದು ಪ್ರಾಜೆಕ್ಟ್ ವರ್ಕ್ಗೆ ಕೆಲಸ ಮಾಡಿರ್ತಾರೆ. ಆ ಪ್ರಾಜೆಕ್ಟ್ ವರ್ಕ್ ಸಕ್ಸಸ್ ಆಗಿರುತ್ತೆ. ಹಾಗಾಗಿ ಆಫೀಸಿಂದ 3 ದಿನಗಳ ಕಾಲ ಒಂದು ರಾಜಸ್ಥಾನ್ ಟ್ರಿಪ್ಗೆ ಪ್ಲ್ಯಾನ್ ಮಾಡ್ಕೋತಾರೆ. ಹಾಗಾಗಿ ಆಫೀಸಿಂದ ಮನೋಜ್ಗೂ ಕೂಡ ಕಾಲ್ ಬರುತ್ತೆ, ಹೀಗೆ 3 ದಿನ ರಾಜಸ್ಥಾನ್ ಟ್ರಿಪ್ ಇದೆ ಅಂಥೇಳಿ. ಇವನಿಗೆ ಖುಷಿಯಾಗುತ್ತೆ, ಅಟ್ಲೀಸ್ಟ್ 3 ದಿನ ಆದರೂ ನಾನು ಅನನ್ಯಳ ಜೊತೆ ಇರ್ಬೋದಲ್ಲ ಅಂಥೇಳಿ ಖುಷಿಯಾಗುತ್ತೆ. ಅದೇ ಟೈಮಿಗೆ ಅವನಿಗೊಂದು ಭಯಾನಕವಾದ ಒಂದು ಐಡಿಯಾ ಹೊಳೆಯುತ್ತೆ. ಈ 3 ದಿನ ಪರ್ಮನೆಂಟ್ ಆಗಿಬಿಟ್ರೆ ಅವನಿಗೆ ತಕ್ಷಣಕ್ಕೆ ಹೊಳೆದಿದ್ದ ಐಡಿಯಾ ಏನು ಗೊತ್ತಾ? ವಶೀಕರಣ ಮಾಡಿಸೋದು. ಸೊ ಅವನು ಬೆಂಗಳೂರಿನ ಬಸ್ ಸ್ಟ್ಯಾಂಡಲ್ಲಿ ಎಲ್ಲೋ ಒಂದು ಕಡೆ ಒಂದು ಪೋಸ್ಟರ್ನ ನೋಡಿರ್ತಾನೆ. ಸೊ ಅವನೇನು ಮಾಡ್ತಾನೆ, ಬೆಂಗಳೂರಿಗೆ ಬಂದವನು ಸೀದಾ ಪೋಸ್ಟರ್ ಎಲ್ಲಿ ಹಾಕಿದ್ದಾರೆ ಅದನ್ನು ಹುಡುಕಿ ಅದರಲ್ಲಿರೋ ಕಾಂಟ್ಯಾಕ್ಟ್ ನಂಬರ್ನ ತಗೊಂಡು ಆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ತಾನೆ. ಹೀಗೆ ವಿಷಯ ಹೇಳ್ತಾನೆ. ಆಗ ತಾಂತ್ರಿಕರು ಆ ಕಡೆಯಿಂದ ಮಾತಾಡ್ತಿದ್ದ ವ್ಯಕ್ತಿ ಏನು ಹೇಳ್ತಾನೆ ಅಂದರೆ, ಆ ಹುಡುಗಿಗೆ ಯಾವ ಸ್ವೀಟ್ ಇಷ್ಟನೋ ಆ ಸ್ವೀಟ್ ತಗೊಂಡು ಬಾ, ಉಳಿದಿದ್ದನ್ನ ನಾನು ನೋಡ್ಕೊಳ್ತೀನಿ ಅಂತ ಅವನು ಹೇಳ್ತಾನೆ. ಸೊ ಅನನ್ಯನಿಗೆ ರವೆ ಉಂಡೆ ಅಂದರೆ ತುಂಬ ಇಷ್ಟ ಇರುತ್ತೆ. ಸೊ ಇವನು ರವೆ ಉಂಡೆ ತಗೊಂಡು ಆ ತಾಂತ್ರಿಕ ಇದ್ದ ಜಾಗಕ್ಕೆ ಹೋಗ್ತಾನೆ. ಆ ತಾಂತ್ರಿಕನಿಗೆ ಹೀಗೆ ಪ್ರತಿಯೊಂದು ತಾನು ಲವ್ ಮಾಡ್ತಿರೋ ವಿಷಯ ಪ್ರತಿಯೊಂದನ್ನು ಅಲ್ಲೂ ಕೂಡ ಅವನು ಹೇಳ್ತಾನೆ. ಹೇಳಿದಾಗ ಆ ತಾಂತ್ರಿಕ ಆ ಸ್ವೀಟನ್ನು ತಗೊಂಡು ಮಂತ್ರಗಿಂತ್ರ ಮಾಡಿ ಆ ಸ್ವೀಟನ್ನು ಅವನಿಗೆ ವಾಪಸ್ ಕೊಡ್ತಾ ಹೇಳ್ತಾನೆ, ಇದನ್ನು ನೀನು ನಿನ್ನ ಹುಡುಗಿಗೆ ತಿನ್ನಿಸು, ಆಮೇಲೆ ನೀನೇನು ಅಂದ್ಕೊಂಡಿದ್ಯೋ ಅದೇ ಆಗುತ್ತೆ ಅಂತ ಹೇಳಿ ಆ ತಾಂತ್ರಿಕ ಮನೋಜ್ಗೆ ಹೇಳ್ತಾನೆ. ಸೊ ಆ ಸ್ವೀಟ್ನ ಹಿಡ್ಕೊಂಡು ನೆಕ್ಸ್ಟ್ ಡೇ ಇವನು ರಾಜಸ್ಥಾನ್ ಟ್ರಿಪ್ಗೆ ಹೋಗ್ತಾನೆ. ಟ್ರಿಪ್ಗೆ ಹೋದವನು ಅವತ್ತು ಎಲ್ಲ ನಾರ್ಮಲ್ ಆಗಿರುತ್ತೆ. ಅನನ್ಯ ಪದೇ ಪದೇ ಆಕಾಶ್ಗೆ ಕಾಲ್ ಮಾಡಿ ಟ್ರಿಪ್ ಬಗ್ಗೆ ಎಲ್ಲ ಅವನಿಗೆ ಅಪ್ಡೇಟ್ ಕೊಡೋದು, ಅದ್ರ ಬಗ್ಗೆ ಎಲ್ಲ ಹೇಳೋದು ಎಲ್ಲ ಮಾಡ್ತಾ ಇರ್ತಾಳೆ. ಸೊ ಅನನ್ಯ ಆಕಾಶ್ ಜೊತೆ ಮಾತಾಡ್ತಿದ್ದಾಗಲೇ ಇವನಿಗೊಂಥರ ಕಸಿವಿಸಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವತ್ತಿನ ದಿನ ನಾರ್ಮಲಾಗಿ ಕಳೆಯುತ್ತೆ. ಮಾರನೇ ದಿನ ಮನೋಜ್ ಅನನ್ಯಳ ಹತ್ರ ಹೋಗಿ, ಅನನ್ಯ ನನ್ನ ಮನೆಯಿಂದ ಒಂದು ಸ್ವೀಟ್ ತಂದಿದ್ದೀನಿ ನೋಡು, ತುಂಬ ಚೆನ್ನಾಗಿದೆ, ಒಂದು ಸತಿ ಟೇಸ್ಟ್ ಮಾಡಿ ನೋಡು ಅಂತ ಹೇಳ್ತಾಳೆ. ಸೊ ನೋಡಿದಾಗ ಇವಳ ಫೇವ್ರೇಟ್ ರವೆ ಉಂಡೆ, ಆ ರವೆ ಉಂಡೆ ತಗೊಂಡು ಅವಳು ಒಂದು ಬೈಟ್ ಬಾಯಿಗೆ ಹಾಕ್ಕೊಳ್ತಾಳೆ. ಬಾಯಿಗೆ ಹಾಕ್ಕೊಂಡು ತಕ್ಷಣವೇ ಅದನ್ನು ಹೊರಗೆ ಹೋಗಿದ್ದು, ಚಿ ಏನಿದು ಈ ಥರ ಇದೆ, ಸಖತ್ ಕೆಟ್ಟದಾಗಿದೆಯಲ್ಲ ಟೇಸ್ಟ್ ಅಂಥೇಳಿ ಹೊರಗೆ ಹೋಗಿತ್ತಾಳೆ. ಸೊ ಅದನ್ನು ನೋಡಿ ಮನೋಜ್ಗೆ ಒಂಥರ ನೆಮ್ಮದಿ ಅನಿಸುತ್ತೆ. ತಿನ್ನಲಿಲ್ಲಲ್ಲ, ಹೊರಗೆ ಹೋಗಿದ್ಲಲ್ಲ ಅಂಥೇಳಿ ಇವನು ಉಳಿದಿದ್ದ ಸ್ವೀಟನ್ನು ಕೂಡ ತೆಗೆದು ಎಸೀತಾನೆ. ಆದರೆ ಅನನ್ಯ ಪೂರ್ತಿಯಾಗಿ ಅದನ್ನು ಉಗ್ದಿರಲ್ಲ, ಅದರ ಸ್ವಲ್ಪ ಅಂಶ ಏನಿದೆ ಅದು ಅವಳ ಹೊಟ್ಟೆಗೆ ಹೋಗಿರುತ್ತೆ. ಆವತ್ತು ಅದರ ರಿಯಾಕ್ಷನ್ ಏನೋ ಗೊತ್ತಾಗಲ್ಲ ಅವಳಿಗೆ. ಮಾರನೇ ದಿನ ಏನಾಗುತ್ತೆ, ಆಕಾಶ್ ಪದೇ ಪದೇ ಅನನ್ಯಂಗೆ ಕಾಲ್ ಮಾಡ್ತಾ ಇರ್ತಾನೆ. ಆದರೆ ಅನನ್ಯ ಅವಳ ಕಾಲ್ನ ರಿಸೀವ್ ಮಾಡೋದಿಲ್ಲ, ಪದೇ ಪದೇ ಅವಳ ಕಾಲ್ನ ಕಟ್ ಮಾಡ್ತಾ ಇರ್ತಾಳೆ. ಅದ್ರ ಜೊತೆಗೆ ಇವಳು ಎಲ್ಲಿ ಗುಂಪಲ್ಲಿ ಕೂತ್ಕೊಂಡಿರ್ತಾಳೋ ಅಲ್ಲಿಂದ ಇವಳು ಮನೋಜ್ನೇ ನೋಡ್ತಾ ಇರ್ತಾಳೆ. ಅದನ್ನ ನೋಡಿ ಮನೋಜ್ಗೆ ಒಂಥರ ಖುಷಿ ಆಗುತ್ತೆ, ಅನನ್ಯ ನನ್ನ ಕಡೆ ನೋಡ್ತಾ ಇದ್ದಾಳಲ್ಲ ಅಂಥೇಳಿ ಒಂಥರ ಖುಷಿ ಆಗುತ್ತೆ. ಅದೇ ಸ್ವಲ್ಪ ಹೊತ್ತಿಗೆ ಅವಳು ಏನು ಗರ್ಲ್ಸ್ ಗ್ಯಾಂಗಲ್ಲಿ ಕೂತ್ಕೊಂಡಿರ್ತಾಳೆ, ಅಲ್ಲಿಂದ ಎದ್ದು ಮನೋಜ್ನ ಪಕ್ಕದಲ್ಲಿ ಬಂದು ಕೂತ್ಕೊಳ್ತಾಳೆ. ಆದರೆ ಮನೋಜ್ ಹತ್ರ ಏನು ಜಾಸ್ತಿ ಮಾತಾಡೋದಿಲ್ಲ, ನಾರ್ಮಲಾಗಿ ಆಫೀಸಲ್ಲಿ ಯಾವ ಥರ ಇರ್ತಾಯಿದ್ಲು ಅದೇ ಥರ ಅವತ್ತಿನ ದಿನ ಅವಳು ಇರ್ತಾಳೆ. ಸೊ 3 ದಿನ ಟ್ರಿಪ್ ಮುಗಿತದೆ. ಮುಗಿದು ಇವರು ವಾಪಸ್ ಬರ್ತಾರೆ.
ಅನನ್ಯ ಯಾವತ್ತು ಎಲ್ಲಿಗಾದರೂ ಹೋಗಿ ವಾಪಸ್ ಬಂದಾಗ ಮನೆಯವರಿಗೆ ಎಲ್ಲ ವಿಷಯವನ್ನು ಹೇಳ್ತಾ ಇರ್ತಾಳೆ. ಎಲ್ಲಿ ಹೋದೆ, ಏನಾಯಿತು, ಅಲ್ಲೆಲ್ಲ ಏನು ನಡೀತು, ಪ್ರತಿಯೊಂದನ್ನು ಅವಳಿಗೆ ಹೇಳಲಿಲ್ಲ ಅಂದರೆ ಅವಳ ಮನಸ್ಸಿಗೆ ಸಮಾಧಾನ ಆಗ್ತಾ ಇರಲಿಲ್ಲ. ಆದರೆ ಅವತ್ತು ಅವಳು ಸೀದಾ ರೂಮಿಗೆ ಹೋಗಿಬಿಡ್ತಾಳೆ. ಈ ಕಡೆ ಆಕಾಶ್ ಪದೇ ಪದೇ ಫೋನ್ ಮಾಡ್ತಾ ಇರ್ತಾನೆ. ಇವಳು ಸಿಟ್ಟಲ್ಲಿ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾಳೆ. ಇದರಿಂದ ಟೆನ್ಷನ್ ಆಗಿ ಆಕಾಶ್ ಮನೆಗೆ ಫೋನ್ ಮಾಡ್ತಾನೆ. ಮನೆಗೆ ಫೋನ್ ಮಾಡಿದಾಗ ಅವ್ರ ಅಮ್ಮ ಹೇಳ್ತಾರೆ, ಅವಳು ತುಂಬ ಅಪ್ಸೆಟ್ ಆದಂಗಿದ್ದಾಳೆ, ನಮ್ಮ ಹತ್ರ ಕೂಡ ಮಾತಾಡಲಿಲ್ಲ, ಸೀದಾ ರೂಮಿಗೆ ಹೋಗ್ಬಿಟ್ಲು ಅಂತ ಹೇಳ್ತಾನೆ. ಹಾಂ ಆಂಟಿ, ನಾನು ಫೋನ್ ಮಾಡಿದೆ, ನನ್ನ ಫೋನ್ ಕೂಡ ರಿಸೀವ್ ಮಾಡಲಿಲ್ಲ, ಮೊಬೈಲ್ ನೋಡಿದೆ ಸ್ವಿಚ್ ಆಫ್ ಮಾಡ್ಕೊಂಡೆ, ಅದಕ್ಕೆ ಏನಾದರೂ ಆಯ್ತೇನೋ ಅಂತೇಳಿ ಟೆನ್ಷನಲ್ಲಿ ಫೋನ್ ಮಾಡಿದೆ ಅಂತ ಹೇಳ್ತಾನೆ. ಅವತ್ತಿನ ದಿನ ಕೂಡ ಹಾಗೆ ಕಳೆಯುತ್ತೆ. ಮಾರನೇ ದಿನ ಅನನ್ಯಳ ತಂದೆ ತಾಯಿ ಮದುವೆ ತಯಾರಿಯ ಬಗ್ಗೆ ಮಾತಾಡಬೇಕಂತೇಳಿ, ಮಗಳೇ ಮದುವೆ ದಿನ ಹತ್ತಿರ ಬರ್ತಿದ್ದಿಲ್ಲ, ಶಾಪಿಂಗ್ ಎಲ್ಲ ಮಾಡಬೇಕಲ್ಲ, ಮದುವೆ ತಯಾರಿ ಮಾಡ್ಕೋಬೇಕಲ್ಲ, ಯಾವಾಗಿಂದ ಮಾಡೋಣ ಅಂಥೇಳಿ ತಂದೆ ಕೇಳ್ತಾರೆ. ಆವಾಗ ಅನನ್ಯ ಹೇಳ್ತಾರೆ, ಏನು ತಯಾರಿ ಮಾಡೋದು ಬೇಡ, ನಾನು ಆಕಾಶ್ ಜೊತೆ ಮದುವೆ ಆಗಲ್ಲ, ನಂಗೆ ಆಕಾಶ್ ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳಿಬಿಡ್ತಾಳೆ. ಇವ್ರ ತಂದೆ ತಾಯಿಗೆ ಶಾಕ್ ಆಗಿಬಿಡುತ್ತೆ. 6 ವರ್ಷದಿಂದ ಒಬ್ರನ್ನೊಬ್ರು ಲವ್ ಮಾಡಿ ನಮ್ಮನ್ನೆಲ್ಲ ಮದುವೆಗೆ ಒಪ್ಪಿಸಿ ಇವಾಗ ಇವಳಿಗೆ ಸಡನ್ನಾಗಿ ಏನಾಯಿತು? ತಂದೆ ಕೇಳ್ತಾರೆ, ಯಾಕಮ್ಮ ಏನಾಯಿತು ಅಂತ. ಆಗ ಅವಳು ಹೇಳ್ತಾಳೆ, ಇಲ್ಲಪ್ಪ ನಂಗೆ ಆಕಾಶ ಇಷ್ಟ ಇಲ್ಲ, ನಾನು ಮನೋಜ್ನ ಲವ್ ಮಾಡ್ತಾಯಿದ್ದೀನಿ, ನಾನು ಅವನ್ನೇ ಮದುವೆ ಆಗೋದು, ನಾನು ಅವನ ಜೊತೆನೇ ಇರೋದು ಅಂತ ಹೇಳ್ತಾಳೆ. ಆವಾಗ ತಂದೆ ಕೇಳ್ತಾರೆ, ಈ ಮನೋಜ್ ಯಾರು, ನಿನ್ನ ಜೊತೆ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ನಲ್ಲ ಅವನ ಅಂತ ಕೇಳ್ತಾರೆ. ಹೌದಪ್ಪ, ನಾನು ಅವನ್ನೇ ಮದುವೆ ಆಗೋದು, ನಾನು ಆಕಾಶ್ಗೆ ನಾನು ಹೇಳ್ತೀನಿ, ನೀವೇನು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಬೇಡಿ, ನಾನು ಆಕಾಶ್ಗೆ ಹೇಳ್ತೀನಿ ಅಂತೇಳಿ ಅವಳು ಆವಾಗಲೇ ಆಕಾಶ್ಗೆ ಫೋನ್ ಮಾಡಿ ಒಂದು ಕಡೆ ಬರೋದಕ್ಕೆ ಹೇಳ್ತಾಳೆ. ಬರೋದಕ್ಕೆ ಹೇಳಿದವಳು ಆಕಾಶನ ಮೀಟ್ ಮಾಡೋದಕ್ಕೆ ಹೋಗ್ತಾಳೆ. ಆಕಾಶ್ ಅಲ್ಲಿ ಬಂದಿರ್ತಾನೆ. ಆಕಾಶ್ ಇವಳನ್ನ ನೋಡಿದ ತಕ್ಷಣ, ಯಾಕನನ್ಯ ಏನಾಯಿತು, ಏನಾದರೂ ಟೆನ್ಷನ್ನ, ಟ್ರಿಪ್ಪಲ್ಲಿ ಏನಾದರೂ ನಡೀತಾ, ನೀನು ನನ್ನ ಫೋನ್ ರಿಸೀವ್ ಮಾಡ್ತಿದ್ದಿದ್ದು ನೋಡಿ ನಂಗೆ ತುಂಬ ಟೆನ್ಷನ್ ಆಗೋಯ್ತು ಅಂತ ಹೇಳ್ತಾನೆ. ಆಗ ಅನನ್ಯ ಹೇಳ್ತಾಳೆ, ನನಗೆ ನಿನ್ನ ಜೊತೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ನಾವಿಬ್ಬರು ಬ್ರೇಕಪ್ ಮಾಡ್ಕೊಳ್ಳೋಣ, ಈ ಮದುವೆ ನಡೆಯಲ್ಲ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಆಕಾಶ್ಗೆ ಒಂಥರ ಟೆನ್ಷನ್ ಆಗುತ್ತೆ. ಜೊತೆಗೆ ಅವನು ಏನು ಅಂದ್ಕೊಳ್ತಾನೆ ಅಂದರೆ, ಮದುವೆಗೆ ಇನ್ನೊಂದು ಸ್ವಲ್ಪ ದಿನ ಇರೋದು, ಮದುವೆ ತಯಾರಿ ಎಲ್ಲ ಇನ್ನೂ ಆಗಿಲ್ವಲ್ಲ, ಅದಕ್ಕೆ ಟೆನ್ಷನಲ್ಲಿ ಅವಳು ಆ ಥರ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಅವನು ಹೇಳ್ತಾನೆ, ಅನನ್ಯ ಮದುವೆ ಟೆನ್ಷನ್ ನನಗೂ ಇದೆ, ನಮ್ಮನೇಲೂ ಕೂಡ ಯಾವುದೇ ರೀತಿಯ ತಯಾರಿ ಆಗಿಲ್ಲ, ಅದಕ್ಕಂತೇಳಿ ಮದುವೆ ಏನು ಕ್ಯಾನ್ಸಲ್ ಮಾಡೋದು ಬೇಡ, ಬೇಕಾದ್ರೆ ಸ್ವಲ್ಪ ದಿನ ಪೋಸ್ಟ್ಪೋನ್ ಮಾಡೋಣ, ಆರಾಮಲ್ಲೇ ಮದುವೆ ಆಗೋಣ ಅಂತ ಹೇಳ್ತಾರೆ. ಆಗ ಅನನ್ಯ ಹೇಳ್ತಾರೆ, ಇಲ್ಲ ನಂಗೆ ನಿನ್ನ ಜೊತೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ನಾನು ಮನೋಜ್ನ ಲವ್ ಮಾಡ್ತಾಯಿದ್ದೀನಿ, ನಾನು ಅವನ್ನೇ ಮದುವೆ ಆಗೋದು, ನಾನು ಅವನ ಜೊತೆನೇ ಇರೋದು ಅಂತ ಅನನ್ಯ ಹೇಳ್ತಾಳೆ. ಆಗ ಆಕಾಶ್ಗೆ ಇನ್ನೂ ಶಾಕ್ ಆಗುತ್ತೆ. ಅವಳು ಕೈ ಹಿಡ್ಕೊಂಡು, ಯಾಕನ್ನೇ ನನ್ನಿಂದ ಏನಾದರೂ ತಪ್ಪಾಯ್ತಾ, ನಾನು ಏನು ಮಾಡಿದೆ, ನೀನು ಯಾಕೆ ಈ ಥರ ಮಾಡ್ತಾಯಿದ್ದೀಯ ಅಂಥೇಳಿ ಅವಳು ಕೈ ಹಿಡಿತಾನೆ. ಆಗ ಅನನ್ಯಗೆ ಸಿಟ್ಟು ಬರುತ್ತೆ. ಅವಳು ಕೈನ ಜೋರಾಗಿ ಕೊಡೋಕೊಂಡು, ಇನ್ನೊಂದು ಸತಿ ನನ್ನ ಕೈ ಮುಟ್ಟಿದರೆ ನಿನ್ನ ಕೈನ ಮುರಿದಾಕ್ತೀನಂತ ಜೋರಾಗಿ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಆಕಾಶ್ ಶಾಕಲ್ಲಿ ಒಂದು ಕ್ಷಣ ನಿಂತ್ಕೊಂಡು ಬಿಡ್ತಾನೆ. ಆವತ್ತು ಮನೆಗೆ ಬಂದ ಅನನ್ಯ ತನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಸಂಜೆ ಹೊತ್ತಿಗೆ, ನಾನು ಇಲ್ಲಿರಲ್ಲ, ನಾನು ಮನೋಜ್ ಜೊತೆ ಇರ್ತೀನಿ, ನಂಗೆ ಮನೋಜ್ ಬೇಕು, ನಾನು ಮನೋಜ್ ಜೊತೆನೇ ಇರ್ತೀನಿ ಅಂತ ಹೇಳಿ ಲಗೇಜ್ ಎಲ್ಲ ತಗೊಂಡು ರಾತ್ರಿ ಮನೋಜ್ ಮನೆಗೆ ಬರ್ತಾಳೆ. ಸುಮಾರು ರಾತ್ರಿ ಒಂದು 10 ಗಂಟೆ ಆಗಿರುತ್ತೆ. ಮನೋಜ್ ಆರಾಮಲ್ಲಿ ಟಿ ವಿ ನೋಡ್ತಾ ಇರ್ತಾನೆ. ಡೋರ್ ಬೆಲ್ ಸೌಂಡ್ ಆಗುತ್ತೆ. ಈ ಹೊತ್ತಲ್ಲಿ ಯಾರಪ್ಪ ಬಂದಿರೋದು ಅಂತೇಳಿ ಡೋರ್ ತೆಗಿತಾನೆ. ಹೊರಗಡೆ ಅನನ್ಯ ಲಗೇಜ್ ಸಮೇತ ನಿಂತ್ಕೊಂಡಿದ್ದಾಳೆ. ಇವನಿಗೆ ಖುಷಿ ಆಗುತ್ತೆ. ಇವನು ಒಂದು ಕ್ಷಣ ಅವಳನ್ನೇ ನೋಡ್ತಾ ಇರ್ತಾನೆ. ಆವಾಗ ಅನನ್ಯ ಹೇಳ್ತಾಳೆ, ಮನೋಜ್, ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ, ನನಗೆ ನೀನೇ ಬೇಕು, ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ, ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳ್ತಾಳೆ. ಮನೋಜ್ಗೆ ಇನ್ನೂ ಖುಷಿ ಆಗುತ್ತೆ. ಅವನೇನು ಮಾಡ್ತಾನೆ, ಅವಳನ್ನ ಒಳಗೆ ಕರ್ಕೊಳ್ತಾನೆ. ಜೊತೆಗೆ ಅವನ ತಲೆಯಲ್ಲಿ ಒಂದು ಯೋಚನೆ ನೋಡ್ತಾರೆ, ನಾನು ವಶೀಕರಣ ಮಾಡ್ತಿದ್ನಲ್ಲ, ಅದ್ರ ಪ್ರಭಾವನೇ ಇದೆಯಲ್ಲ ಅಂತ ಒಂದು ಸತಿ ಯೋಚನೆ ಬರುತ್ತೆ. ಅದು ಏನು ಅಂತ ಅವನಿಗೂ ಗೊತ್ತಾಗಲ್ಲ. ಹೀಗೆ ಒಂದಷ್ಟು ದಿನ ಹೋಗುತ್ತೆ. ಒಂದು ದಿನ ಮನೋಜ್ ಮಲ್ಕೊಂಡಿರ್ತಾನೆ. ಅನನ್ಯವನ್ನ ಕರೀತಾರೆ, ಮನೋಜ್ ಇಲ್ಲಿ ಬಾ ಅಂತೇಳಿ. ಇವನು ಕಣ್ಣು ಉಜ್ಕೊಳ್ತಾ ಎದ್ದು ಹೋಗಿ ನೋಡಿದಾಗ ಅನನ್ಯ ಹಾಲ್ನಲ್ಲಿ ನಿಂತ್ಕೊಂಡು ಒಂದು ಫೋಟೋ ಕಡೆ ನೋಡ್ತಾ ಇರ್ತಾಳೆ. ಆ ಫೋಟೋ ಮನೋಜ್ನ ಹಳೆಯ ಕಂಪನಿಯ ಫೇರ್ವೆಲ್ ಫೋಟೋ ಆಗಿರುತ್ತೆ. ಅದರಲ್ಲಿ ಒಂದು ಹುಡುಗಿ ಪಕ್ಕದಲ್ಲಿ ಮನೋಜ್ ನಿಂತ್ಕೊಂಡಿರ್ತಾನೆ. ಅನನ್ಯ ಕೇಳ್ತಾಳೆ, ಈ ಹುಡುಗಿ ಯಾರು ಅಂತ. ಆಗ ಮನೋಜ್ ಹೇಳ್ತಾನೆ, ಹಳೆ ಆಫೀಸ್ ಕೊಲೀಗು, ನನ್ನ ಫ್ರೆಂಡು ಅಂತ ಹೇಳ್ತಾಳೆ. ಇವಳು ಸಿಟ್ಟಲ್ಲಿ ಆ ಫೋಟೋ ಫ್ರೇಮ್ನ ತೆಗೆದು ನೆಲಕ್ಕೆಸ್ತು, ನಿನ್ನ ಲೈಫಲ್ಲಿ ನಾನು ಮಾತ್ರ ಇರಬೇಕು, ಇನ್ಯಾರೂ ಇರಬಾರ್ದು, ನೀನು ಬೇರೆ ಯಾವ ಹುಡುಗಿಯನ್ನು ನೋಡಲೂಬಾರ್ದು, ಅವ್ರನ್ನ ಮಾತಾಡಲೂಬಾರ್ದು ಅಂತ ಹೇಳ್ತಾಳೆ. ಇವನಿಗೆ ಅದನ್ನು ಕೇಳಿ ಇವನಿಗೊಂದು ಸ್ವಲ್ಪ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅನನ್ಯ ಎಷ್ಟೊಂದು ಅಬ್ಸೆಸಿವ್ ಆಗಿರ್ತಾಳೆ ಅಂದರೆ,
ಮನೋಜ್ ಆಫೀಸ್ಗೆ ಹೋದರೆ ಸಾಕು ಅವಳಿಗೆ ಕಾಲ್ ಮಾಡೋದು, ಅವನಿಗೆ ಮೆಸೇಜ್ ಮಾಡೋದು, ಎಲ್ಲಿದೆಯಾ, ಏನು ಮಾಡ್ತಾಯಿದ್ಯಾ, ಯಾರ ಜೊತೆ ಇದೆಯಾ, ನನ್ನ ಕಾಲ್ ಯಾಕೆ ರಿಸೀವ್ ಮಾಡ್ತಾಯಿಲ್ಲ, ಮೆಸೇಜ್ಗೆ ಯಾಕೆ ರಿಪ್ಲೈ, ಈ ಥರ ಎಲ್ಲ ಪದೇ 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 ಮೆಸೇಜ್ ಮಾಡ್ತಾ ಮಾಡ್ತಾ ಅವನಿಗೆ ತುಂಬ ಒಂಥರ ಇರಿಟೇಟ್ ಫೀಲ್ ಮಾಡ್ತಾ ಇರ್ತಾರೆ. ಅನನ್ಯಳ ಈ ರೀತಿಯ ವರ್ತನೆ ಅವನಿಗೊಂಥರ ಭಯ ಹುಟ್ಟಿಸ್ತಾ ಇದ್ದರು. ಅನನ್ಯ ಅವನಿಗೆ ಕೊಡ್ತಾ ಇರುವಂಥ ಒಂದು ಅಟೆನ್ಷನ್ನಿಂದ ಅದು ಅವನಿಗೆ ತುಂಬ ಇಷ್ಟ ಆಗ್ತಾ ಇರುತ್ತೆ. ಹೀಗೆ ಒಂದಿನ ಏನಾಗುತ್ತೆ ಅಂದರೆ, ಇವನು ರೂಮಲ್ಲಿ ಇರ್ತಾನೆ, ಅನನ್ಯ ಹಾಲ್ನಲ್ಲಿ ಏನೋ ಮಾಡ್ತಾ ಇರ್ತಾನೆ. ಇವನು ಏನು ಮಾಡ್ತಾ ಇದ್ದಾಳೆ ಅಂತ ನೋಡೋಕ್ಕೆ ಹೋದಾಗ ಅವಳೊಂದು ರೌಂಡು ಸರ್ಕಲ್ ಮಾಡಿರ್ತಾಳೆ, ಅದರಲ್ಲಿ ಏನೇನೋ ಮಂತ್ರ ಹೇಳ್ತಾ ಏನೋ ಮಾಡ್ತಾ ಇರ್ತಾಳೆ. ಆವಾಗ ಮನೋಜ್ ಅನನ್ಯನ ಕೇಳ್ತಾನೆ, ಅನನ್ಯ ಏನು ಮಾಡ್ತಾ ಇದೀಯ ಅಂತ. ನಾನು ಈ ಥರ ಮಾಡಿದರೆ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ನನ್ನ ಬಿಟ್ಟರೆ ನೀನು ಬೇರೆ ಯಾರ ಜೊತೆನೂ ಕಾಂಟ್ಯಾಕ್ಟ್ ಇಟ್ಕೊಳ್ಳಲ್ಲ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಇವನಿಗೆ ಸಖತ್ ಭಯ ಆಗೋಗುತ್ತೆ. ಒಂದಿನ ವೀಕ್ ಆಫ್ ಇರುತ್ತೆ. ವೀಕ್ ಆಫ್ ಇದ್ದಾಗ ಇವನು ಅನನ್ಯಂಗೆ ಹೇಳ್ತಾನೆ, ನಾನು ಹಳ್ಳಿಯಲ್ಲಿ ನಮ್ಮ ಅಪ್ಪ ಅಮ್ಮನ ನೋಡ್ಕೊಂಬರ್ತೀನಿ ಅಂತ ಹೇಳ್ತಾನೆ. ಆಗ ಅನನ್ಯ ಹೇಳ್ತಾಳೆ, ನೀನು ಅಲ್ಲಿಗೆ ಯಾಕೆ ಹೋಗೋದು ನನ್ನ ಬಿಟ್ಟು? ನಾನು ನಮ್ಮ ಅಪ್ಪ ಅಮ್ಮನ್ನೆಲ್ಲ ಬಿಟ್ಟು ಇಲ್ಲಿ ನಿನಗೋಸ್ಕರ ನೀನು ಬರಲಿಲ್ವ ಇಲ್ಲಿ? ನೀನು ನೋಡಿದ್ರೆ ನನ್ನ ಬಿಟ್ಟು ಹೋಗ್ತೀನಿ ಅಂತಿದ್ದೀನಿ, ನೀನು ನನ್ನ ಬಿಟ್ಟು ಹೋಗೋದು ಬೇಡ, ನಾನು ಬಿಡಲ್ಲ, ಇಲ್ಲ ನಾನು ಬರ್ತೀನಿ ನಿನ್ನ ಜೊತೆ ಅಂತ ಹೇಳ್ತಾನೆ. ಆಗ ಮನೋಜ್ ಅವಳನ್ನ ಹೇಗೋ ಏನೋ ಸಮಾಧಾನ ಮಾಡಿ ಹಳ್ಳಿಗೆ ಹೋಗ್ತಾನೆ. ಊರಿಗೆ ಹೋದವನು ಅಲ್ಲಿ ತಂಗಿ ಜೊತೆ ಮಾತಾಡ್ತಾ ಟೈಮ್ಸ್ ಹೋಗುತ್ತೆ. 1 ಗಂಟೆ ಬಿಟ್ಟು ಮೊಬೈಲ್ ನೋಡಿದಾಗ ಅನನ್ಯಳ 100 ಮಿಸ್ ಕಾಲ್ ಇರುತ್ತೆ, ಒಂದಷ್ಟು ಮೆಸೇಜ್ ಇರುತ್ತೆ. ಎಲ್ಲಿದೆಯಾ, ಏನು ಮಾಡ್ತಾಯಿದ್ಯಾ, ಯಾರ ಜೊತೆ ಇದೆಯಾ, ಹಾಗೆ ತುಂಬ ಮೆಸೇಜ್ ಇರುತ್ತೆ. ಇವನಿಗೆ ಅದನ್ನು ನೋಡಿ ಸಿಟ್ಟು ಬರ್ತೀವಿ. ಇವನು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ತಂಗಿ ಜೊತೆ ಎಲ್ಲ ಮಾತಾಡ್ತಾ ಇರ್ತಾನೆ. ತುಂಬ ಹೊತ್ತಾದಮೇಲೆ ಇವನು ಮೊಬೈಲ್ ಆನ್ ಮಾಡಿದಾಗ ಲಾಸ್ಟ್ ಮೆಸೇಜ್ ಇರುತ್ತೆ, ನೀನು ನನ್ನ ಮೆಸೇಜ್ಗಳಿಗೆ ರಿಪ್ಲೈ ಮಾಡ್ತಾಯಿಲ್ಲ, ನಂಗೆ ಕಾಲ್ ಮಾಡ್ತಾಯಿಲ್ಲ, ನಂಗೆ ಇಲ್ಲಿ ಒಬ್ಳಿಗೆ ಇರೋದಕ್ಕಾಗ್ತಾಯಿಲ್ಲ, ನಾನೇ ಬರ್ತೀನಿ ಅಲ್ಲಿಗೆ ಅಂತ ಹೇಳ್ತಾಳೆ. ಅದನ್ನು ನೋಡಿ ಇವನಿಗೆ ತುಂಬ ಭಯ ಆಗುತ್ತೆ. ಇವನೇನು ಮಾಡ್ತಾನೆ, ರಾತ್ರಿ ಸೀದಾ ವಾಪಸ್ ಬೆಂಗಳೂರಿಗೆ ಅವನ ಮನೆಗೆ ಬರ್ತಾನೆ. ಅಲ್ಲಿ ಅವನಿಗೆ ಒಂದು ಶಾಕ್ ಕಾದಿರ್ತಿ. ಏನಪ್ಪ ಅಂದರೆ, ಆ ಮನೆಯನ್ನು ಅವಳು ಇವನ ಮತ್ತು ಅನನ್ಯಳ ಫೋಟೋಗಳಿಂದ ಕಂಪ್ಲೀಟಾಗಿ ಡೆಕೋರೇಟ್ ಮಾಡಿರ್ತಾಳೆ. ಆ ಮನೆಯಲ್ಲೊಂದು ದೇವ್ರ ಮನೆ ಇರುತ್ತೆ. ಆ ದೇವ್ರ ಮನೆಯಲ್ಲೂ ಕೂಡ ಇವರಿಬ್ಬರ ಫೋಟೋ ಇಟ್ಟಿರ್ತಾಳೆ. ಅದನ್ನು ನೋಡಿ ಇವನಿಗೆ ಶಾಕ್ ಆಗುತ್ತೆ. ಇವನು ಅನನ್ಯಳ ಹತ್ರ ಹೇಳ್ತಾನೆ, ಅನನ್ಯ, ನಾನು ನಿನ್ನ ಲವ್ ಮಾಡ್ತಿರೋದು ನಿಜ, ಆದರೆ ನೀನು ಮಾಡ್ತಿರೋದು ಲವ್ ಅಲ್ಲ, ಇದೊಂಥರ ಹುಚ್ಚುತನ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಇವಳು ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನು ನಿನ್ನ ಲವ್ ಮಾಡ್ತಾ ಇಲ್ವಾ ಅಂತೇಳಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸ್ವಲ್ಪ ಹೊತ್ತಿಗೆ ಮತ್ತೆ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೀನನ್ನು ಬಿಟ್ಟು ಹೋಗಲ್ಲವಲ್ಲ ಅಂತೇಳಿ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಎಲ್ಲ ಸಿಚುವೇಶನಿಂದ ಅವನಿಗೆ ಅರ್ಥ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ನಾನು ಎಲ್ಲಿ ಬಂದು ಸಿಕ್ಕಾಕೊಂಡಿದ್ದೀನಿ ಅಂತ ಅವನಿಗೆ ಅರ್ಥ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮಾರನೇ ದಿನ ಅವನೇನು ಮಾಡ್ತಾನೆ, ಅವನ ಫ್ರೆಂಡ್ನ ಕರ್ಕೊಂಡು ಈ ಥರ ಹೇಳ್ತಾನೆ ವಿಷಯ. ಅವಳಿಗೆ ಖುಷಿ ಆಗುತ್ತೆ, ಕೊನೆಗೂ ನೀನು ಅನನ್ಯ ನಿಂಗೆ ಸಿಕ್ಕಿದ್ಲಲ್ಲ ಅಂತೇಳಿ. ಆವಾಗ ಅವನು ಹೇಳ್ತಾನೆ, ಅನನ್ಯ ಅವಳು ಇಷ್ಟಪಟ್ಟು ಬಂದಿದ್ದಲ್ಲ, ನಾನೇ ವಶೀಕರಣ ಮಾಡ್ತಿದ್ದು ಅಂತ ಹೇಳ್ತಾನೆ. ಆವಾಗ ಅವನ ಫ್ರೆಂಡ್ ರಾಜ್ ಏನಿದ್ದಾನೆ, ಅವ್ನು ತುಂಬ ಬೈತಾನೆ, ಅವನಿಗೆ ಸರಿಯಾಗಿ ಬೈತಾನೆ, ಹೋಗಿ ವಶೀಕರಣ ಮಾಡ್ತಿದ್ಯಲ್ಲ ಮರೆ, ಹಾಗೆ ಹೇಗೆ ಅಂತೇಳಿ. ಆಮೇಲೆ ಅವ್ನು ಹೇಳ್ತಾನೆ, ಮನೋಜ್ ರಾಜ್ಗೆ ಹೇಳ್ತಾನೆ, ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅಂತೇಳಿ. ಅವ್ರು ಯಾರ ಹತ್ರ ವಶೀಕರಣ ಮಾಡಿಸಿದ್ರೋ ಅಲ್ಲಿ ಹೋಗಿ ಈ ಥರ ಪ್ರಾಬ್ಲಮ್ ಆಗ್ತಿದೆ, ಈ ವಶೀಕರಣನ ತೆಗೆಸ್ಬೇಕು ಅಂತ ಹೇಳ್ತಾರೆ. ಆ ವಶೀಕರಣ ಮಾಡ್ತಿರೋ ತಾಂತ್ರಿಕರು ಏನಿರ್ತಾರೆ, ಇವ್ರಿಗೆ ಸರಿ ಬೈತಾರೆ, ವಶೀಕರಣ ಮಾಡ್ಸೋಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ಎಲ್ಲ ನೀವು ಯೋಚನೆ ಮಾಡಬೇಕಿತ್ತು ಅಂತೇಳಿ. ಆದರೂ ಅವ್ನು ತೊಗೊಂಡೋಗಿರೋ ಸ್ವೀಟ್ಗೆ ಒಂದಷ್ಟು ಮಂತ್ರ ಮಾಡಿ ಕೊಡ್ತಾರೆ. ಅದನ್ನು ಇವನು ಹೇಗೋ ಅನನ್ಯಾಗಿ ತಿನ್ನಿಸ್ತಾನೆ. ಆದರೆ ಅದರಿಂದ ಯಾವುದೇ ರೀತಿಯ ಒಂದು ರಿಸಲ್ಟ್ ಬರೋದಿಲ್ಲ. ಅನನ್ಯಳ ಅಬ್ಸೆಷನ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಎಷ್ಟೆಲ್ಲ ಅನನ್ಯಳ ಅಬ್ಸೆಷನ್ ಜಾಸ್ತಿ ಆಗ್ತಾ ಹೋಗುತ್ತೋ ಮನೋಜ್ಗೆ ಭಯ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಇವನು ಮತ್ತು ಇವನ ಫ್ರೆಂಡ್ ರಾಜ್ ಸೇರಿ ಮತ್ತಷ್ಟು ಪಂಡಿತರನ್ನೆಲ್ಲ ಹುಡುಕ್ತಾರೆ. ಆವಾಗ ಒಬ್ಬ ಪಂಡಿತ್ ಸಿಗ್ತಾನೆ. ಆ ಪಂಡಿತರ ಹತ್ರ ಈ ಥರ ಆಗಿದೆ ಅಂತ ಹೇಳಿದಾಗ ಪಂಡಿತರು ಸರಿಯಾಗಿ ಬೈತಾರೆ. ಯಾರನ್ನೇ ಪಡ್ಕೋಬೇಕಾದ್ರೆ, ಯಾವುದೇ ವಸ್ತುನ ಪಡ್ಕೋಬೇಕಾದ್ರೆ ಯಾವತ್ತೂ ವಶೀಕರಣ ಮಾಡಿಸ್ಬಾರ್ದು. ಆದ್ದರಿಂದ ಅದೆಲ್ಲದು ರಿವರ್ಸ್ ಹೊಡೆದು ಅದರಿಂದ ಯಾರು ವಶೀಕರಣ ಮಾಡ್ತಿರ್ತಾರೋ ಅವರಿಗೇ ತೊಂದರೆ ಆಗೋದು ಅಂತ ಹೇಳಿ ಬೈತಾರೆ. ಅವರು ಕೂಡ ಒಂದು ಸ್ವೀಟ್ಗೆ ಮಂತ್ರಗಿಂತ್ರ ಮಾಡಿ ಕೊಡ್ತಾರೆ. ಆ ಒಂದು ಪಂಡಿತರು ಕೊಟ್ಟ ಸ್ವೀಟನ್ನು ತಿಂದ ಮೇಲೆ ವಶೀಕರಣಗೊಂಡಂಥ ಅನನ್ಯ ನಾರ್ಮಲ್ ಆಗ್ತಾಳೆ. ಅವಳು ಸೀದಾ ಅಲ್ಲಿಂದ ಅವಳ ತಂದೆ ತಾಯಿ ಮನೆಗೆ ಹೋಗ್ತಾಳೆ. ಮನೋಜ್ ಕೂಡ ಆ ಊರನ್ನೇ ಬಿಟ್ಟು, ಆ ದೇಶನೇ ಬಿಟ್ಟು ಬೇರೆ ಕಡೆ ಹೋಗ್ತಾನೆ. ಈ ಕಡೆ ಆಕಾಶ್ ಬೇರೆ ಒಂದು ಹುಡುಗಿ ಜೊತೆ ಮದುವೆ ಆಗಿರ್ತಾನೆ. ಸೊ ಅನನ್ಯ ಸಿಂಗಲ್ ಆಗಿ ಅವಳ ತಂದೆ ತಾಯಿ ಜೊತೆ ಇರ್ತಾಳೆ. ಸೊ ಇದಾಗಿತ್ತು ಇವತ್ತಿನ
ಇಂಟ್ರೆಸ್ಟಿಂಗ್ ಹಾರರ್ ಕತೆ. ಸೊ ಈ ಕತೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ವಿಭಿನ್ನ ಹಾರರ್ ಕತೆ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಮಸ್ಕಾರ.